ತೈಲ ಘಟಕಗಳು ಎಲ್ಲವೂ ಕೂಡ ಧ್ವಂಸ ಆಗಿದೆ. ಭಾರತಕ್ಕೆ ಸಂಕಷ್ಟ ಎದುರಾಗ್ತಾ ಇದೆ. ಕತಾರ್ನ ರಾಸ್ ಲಫಾನ್ ತೈಲ ಘಟಕ ಧ್ವಂಸ ಆಗಿದೆ. ಈಗ ಭಾರತಕ್ಕೆ ಮತ್ತಷ್ಟು ಗ್ಯಾಸ್ ಸಂಕಷ್ಟ ಕಾಲಿಡಬಹುದು. ರಾಸ್ ಲಫಾನ್ನ ಗ್ಯಾಸ್ ಘಟಕದ ಮೇಲೆ ಈಗ ಇರಾನ್ ದಾಳಿ ಮಾಡ್ತಾ ಇದೆ. ಭಾರತಕ್ಕೆ ಕತಾರ್ನಿಂದ 50% ಗ್ಯಾಸ್ ಆಮದಾಗ್ತಾ ಇತ್ತು. ಇದೀಗ ಇದೇ ಒಂದು ಭಾಗವನ್ನ ಟಾರ್ಗೆಟ್ ಮಾಡಿರುವಂತಹ ದಾಳಿ. ಕತಾರ್ನಿಂದ ಭಾರತಕ್ಕೆ ಅತಿ ಹೆಚ್ಚು LPG ಹಾಗೂ LNG ಪೂರೈಕೆ ಆಗ್ತಾ ಇತ್ತು. ಭಾರತಕ್ಕೂ ಕೂಡ ಗ್ಯಾಸ್ ಸಂಕಷ್ಟ ಅಂತ ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿದೆ. ಇದರ ನಡುವೆ ಗ್ಯಾಸ್ ಸಂಕಷ್ಟ ಯಾವಾಗ ಸರಿ ಹೋಗುತ್ತೆ, ಗ್ಯಾಸ್ ಸಮಸ್ಯೆ ಯಾವಾಗ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಒಂದು ನಿರೀಕ್ಷೆಯಲ್ಲಿದ್ರು. ಆದರೆ ಇದೀಗ ಮತ್ತೊಮ್ಮೆ ಕತಾರ್ ಮೇಲೆ ಇರಾನ್ ಮಾಡಿರುವಂತಹ ದಾಳಿ. ಇಲ್ಲಿ ಆಲ್ಮೋಸ್ಟ್ ನಮ್ಮ ಭಾರತಕ್ಕೆ 50% ಗ್ಯಾಸ್ ಅಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಆದ್ರೆ ಈಗ ಅದೇ ಒಂದು ಜಾಗವನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿರೋದ್ರಿಂದ ಇದು ನಮ್ಮ ಭಾರತಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ. ಕಾರಣ ಏನು ಅಂತಂದ್ರೆ ಅಲ್ಲಿಂದ ಎಕ್ಸ್ಪೋರ್ಟ್ ಆಗೋದಿಲ್ಲ. ಅದು ಅಲ್ಲಿ ಈ ರೀತಿಯಾಗಿ ದಾಳಿ ಆಯಿತು ಅಂತಂದ್ರೆ ಅದು ಕೂಡ ಸ್ಥಗಿತಗೊಳ್ಳುತ್ತೆ. ಹಾಗಾಗಿ ಕತಾರ್ನಿಂದ ಭಾರತಕ್ಕೆ ಆಲ್ಮೋಸ್ಟ್ ಅತಿ ಹೆಚ್ಚಾಗಿ LPG LNG ಗ್ಯಾಸ್ ಪೂರೈಕೆ ಆಗ್ತಿತ್ತು. ಅದರಲ್ಲೂ ಕೂಡ ಭಾರತದಲ್ಲಿ ಗ್ಯಾಸ್ ಸಂಕಷ್ಟ ಇದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಒಂದು ಕಡೆ ಎಚ್ಚರಿಕೆ ಕೊಟ್ಟಿದೆ. ಸ್ವಲ್ಪ ದಿನ, 1 ವಾರ ಅಥವಾ 10 ದಿನ ತಡ್ಕೊಳ್ಳಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ.